ಸಮಾಜ ಸೇವಕರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಶ್ರೀ ಎಂ ಗೋಪಿರವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ. ಹೌದು, ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗೋಪಿರವರು ಬಡ ಕೂಲಿ ಕಾರ್ಮಿಕರ ಧ್ವನಿಯಾಗಿ ನಿರಾಶ್ರಿತರಿಗೆ ಹೆಗಲು ನೀಡುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬರುತ್ತಿದ್ದಾರೆ. ಇಂದು ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ನೇಹಿತರೆ ಅದ್ದೂರಿಯಿಂದ ಆಚರಿಸಿದ್ದಾರೆ. ಬೃಹತ್ ಗಾತ್ರದ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಶಕ್ತಿ ದೊರಕಲಿ ಹಾಗೂ ಇನ್ನಷ್ಟು ಸಮಾಜಕ್ಕೆ ಸೇವೆ ಮಾಡಲಿ ಎಂದು ಸ್ನೇಹಿತರು ಆಶಿಸಿದರು. ಗೋಪಿರವರಿಗೆ ಶುಭಾಶಯ ಕೋರಲು ನೂರಾರು ಸ್ನೇಹಿತರು, ಹಲವಾರು ಮುಖಂಡರು ಬೃಹತ್ ಗಾತ್ರದ ಹಾರಗಳನ್ನು ಹಾಕಿ ಶುಭಾಶಯ ಕೋರಿದ್ದಾರೆ. ಇವತ್ತು ಏನು ಗೋಪಿಯವರು ನಮ್ಮ ಗುರುಗಳಾದಂಥ ಮಂಜಣ್ಣವರ ಬೆಳಗ್ಗೆ ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬಂದು ಈ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಅವರ ಆಶೀರ್ವಾದ ಕೊಟ್ಗೇರಿ ಮಂಜಣ್ಣವರವರು ಹಾಗೂ ನಮ್ಮ ಪಕ್ಷದ ಒಬ್ಬ ಕುಮಾರಣ್ಣವರ ಸಹ ಆಶೀರ್ವಾದಗಳು ಸದಾ ಹಾಗೆ ಇರುತ್ತೆ. ಅವರ ಮುಂದಿನ ದಿನಗಳಲ್ಲಿ ಅವರು ಸಹ ಅವರ ಒಂದು ಅಭ್ಯರ್ಥಿ ಆಗೋದೇ ಒಂದು ಮುನ್ಸೂಚನೆ ನಮ್ಮ ನಾಯಕರಾದಂಥ ಕೊಟ್ಗೇರಿ ಮಂಜಣ್ಣವರವರು ಸಹ ತಿಳಿಸಿದ್ದಾರೆ. ಹಾಗೆ ಅವರಿಗೆ ಈ ಒಂದು ಭಾಗದಲ್ಲಿ ಅವರಿಗೆ ತಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರೊಬ್ಬ ಕಾರ್ಪೊರೇಟರ್ ಆಗೋಂಥ ಒಂದು ಸಂದರ್ಭ ಇದೆ. ಎಲ್ಲರೂ ತಮ್ಮ ಸಹಕಾರ ಕೊಟ್ಟು ಜಯಶೀಲರಾಗಿ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.
ಇವತ್ತು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಸ್ನೇಹಿತರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಸ್ನೇಹಿತರ ಆಶಾಭಿಲಾಷೆಯಾಗಿ ಅಣ್ಣ ಯಾವತ್ತೂ ಬರ್ತ್ಡೇಗಳನ್ನ ಸಾಮೂಹಿಕವಾಗಿ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸರಿಸುಮಾರು 5 ವರ್ಷದಿಂದ ನಮ್ಮ ಬೇಡಿಕೆ ಇತ್ತು, ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ಅವರ ಒಡನಾಡಿಗಳ ಸಮ್ಮುಖದಲ್ಲಿ ಬರ್ತ್ಡೇನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ವಿಶ್ವಾಸಿಯಾಗಿ ನಮ್ಮ ಆಸೆ ಇತ್ತು. ಆ ಆಸೆ ಬಹುಶಃ 2026ರಲ್ಲಿ ಪೂರ್ತಿ ಮಾಡಿದ್ದಾರೆ. ಇನ್ನೊಂದು ಆಸೆನೂ ಇದೆ, ಅದು ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೇವೆ. ಅದೆಲ್ಲ ಇಡೀ ಚಂದ್ರಾನಗರ ವಾರ್ಡನ್ನು ಪ್ರತಿಯೊಬ್ಬ ಯುವಕ ಯುವತಿಗೆ, ಪ್ರತಿಯೊಬ್ಬ ಮನೆಯ ಎಲ್ಲ ವ್ಯಕ್ತಿಗಳಿಗೂ ಕೂಡ ಗೊತ್ತು. ಗೋಪಿ ಅಣ್ಣ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, GB ಎಲೆಕ್ಷನ್ಗೆ ಯಾರು ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ನಾವು ಪ್ರಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ಸರಿಸುಮಾರು 20 ವರ್ಷದಿಂದ ದೀರ್ಘಕಾಲ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿದು ಪಕ್ಷ ನಿಷ್ಠೆನೇ ನಮಗೆ ಸ್ಫೂರ್ತಿ, ನಮಗೆ ಮಾರ್ಗದರ್ಶನ. ಯಾಕೆ ಅಂತ ಹೇಳಿದ್ರೆ ಅವರು ಅಷ್ಟು ನಿಷ್ಠೆಯಿಂದ ಆ ಒಂದು ಪಕ್ಷವನ್ನು ಎಂಥ ಒಂದು ಸ್ಥಿತಿಲೂ ಕೂಡ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಮುಖಂಡರಾಗಿ ಇವತ್ತಿಗೂ ಕೂಡ ಅವರು ಪಕ್ಷಕ್ಕೋಸ್ಕರ ದುಡಿತಾನೇ ಇದ್ದಾರೆ. ಅದು ಒಂದು ಬಹಳ ವಿಶೇಷವಾದಂಥ ವಿಷಯ. ಎರಡನೇದಾಗಿ ಈ ಬಾರಿ ಚಂದ್ರಾನಗರದ ಪ್ರತಿಯೊಬ್ಬ ಜನರಲ್ಲೂ ಕೂಡ ನಾನು ಮನವಿ ಮಾಡೋದೇನಂತಂದರೆ, ಚಂದ್ರಾನಗರದ ಪ್ರತಿಯೊಬ್ಬ ನಿವಾಸಿಯಲ್ಲೂ ಕೂಡ ಕೇಳ್ಕೊಳ್ಳೋದು ಒಂದೇ, ಈ ಒಂದು ಶುಭ ದಿನದ ಒಂದು ಅಂಗವಾಗಿ ಮುಂಬರುವ GBA ಚುನಾವಣೆಯಲ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ಒಬ್ಬ ವಿದ್ಯಾವಂತ ಯುವಕರೇ, ಇನ್ನೂ ಏಜ್ ಆಗಿಲ್ಲ ನಮ್ಮಂಥ ಯುವಕರಲ್ಲಿ ಇವರು ಯುವಕರು, ಚಿರ ಯುವಕರು ಅಂತ ಹೇಳ್ತೀವಿ. ಅವರ ಒಂದು ಪಕ್ಷಕ್ಕೋಸ್ಕರ ದುಡಿಯೋದು, ಜನಸೇವೆ, ಜನರ ಮಧ್ಯೆ ಇದ್ದು ಜನಕ್ಕೋಸ್ಕರ ಅವ್ರು ಮಾಡಿದಂಥ ಸೇವೆಗಳು ನಾವೇನೋ ಒಂದು ಕೇಳಿದ್ದು ಅಥವಾ ಕಂಡದಲ್ಲ, ನಮ್ಮ ಕಣ್ಣಾರೆ ನೋಡಿ ಅವರ ಒಂದು ಜೊತೆ ನಾವು ಸುತ್ತಾಡಿ ಅವರು ಮಾಡ್ತಕ್ಕಂಥ ಕೆಲಸಗಳು ಸೇವೆಗಳನ್ನ ನೋಡಿ ನಾವು ಸ್ಫೂರ್ತಿಯಾಗಿ ಅದನ್ನು ಅಳವಡಿಸ್ಕೊಂಡಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಸತ್ಯ. ಯಾಕೆ ಅಂತಂದರೆ ಪ್ರತಿನಿತ್ಯ ಅವ್ರ ಮನೆ ಮುಂಭಾಗದಲ್ಲಿ ಅವ್ರ ಅಣ್ಣ ನಾನು ಕೇಳ್ತಾ ಇರ್ತೀನಿ ಯಾವಾಗಲೂ, ಹೆಂಗಣ್ಣ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದಾಗ ಕುಮಾರಣ್ಣವ್ರು ನನಗೆ ಸ್ಫೂರ್ತಿ. ಕುಮಾರಣ್ಣವ್ರ ಮನೆ ಮುಂಭಾಗದಲ್ಲಿ ಯಾವ ರೀತಿ ಜನಸಾಮಾನ್ಯರು, ಪಕ್ಷ ಭೇದ ಭಾವ, ಜಾತಿ ಭೇದ ಭಾವ ಎಲ್ಲ ಏನೂ ಇರಲ್ಲ, ಸರ್ವೇ ಸಾಮಾನ್ಯರಾಗಿ ಜನರಲ್ಲಿ ಒಬ್ಬರು, ಎಲ್ಲ ಜನರಿಗೂ ಕೂಡ ಅವರು ಯಾವ ರೀತಿ ಅವ್ರ ಹೃದಯ ಮಿಡಿಯುತ್ತೋ ಅದೇ ರೀತಿ ಭಗವಂತ ನನಗೂ ಆಶೀರ್ವಾದ ಮಾಡಿ ಜನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಜನರ ಜೊತೆ, ಜನರ ಮಧ್ಯೆ ಇದ್ದು ಜನರಲ್ಲಿ ನಾನೊಬ್ಬ ಆಗಿ ನಾನು ಬದುಕಬೇಕು ಅಂತಕ್ಕಂಥ ಮಾತು ಯಾವತ್ತೂ ಹೇಳ್ತಾ ಇರ್ತಾರೆ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ದೇವರವ್ರಿಗೆ ಆಯುರ ಕೊಟ್ಟು ಎಲ್ಲ ಆಸೆಗಳನ್ನ ಈಡೇರಿಸಬೇಕು. ನಮ್ಮೆಲ್ಲರ ಆಸೆ ಈ ಬಾರಿ GBA 2026ರಲ್ಲಿ ನಡೆದ್ರೆ ಖಂಡಿತ ಈ ಸೂರ್ಯಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಈ ಬಾರಿ ಚಂದ್ರಾನಗರ ವಾರ್ಡಿಗೆ ಬದಲಾವಣೆಯ ಗಾಳಿ, ಗೋಪಿ ಅಣ್ಣನವರ ಗೆಲುವಿನ ದಯಮಾಡಿ ಒಂದು ನಿಮಿಷ ನಾನು ಮತ್ತೊಂದು ಬಾರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಭಾಗದಲ್ಲಿ ದೇವ್ರ ತರ ನನಗೆ ಜನ ನನ್ನ ಕಾಪಾಡ್ತಾ ಇದ್ದಾರೆ. ಈ ಒಂದು ಜನ್ಮದಿನ ದಿವಸ ಇವರೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಇವ್ರ ಆಶೀರ್ವಾದ ಬಹಳ ಮುಖ್ಯ ಆಗಿತ್ತು. ಇವರೆಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಜನ ನಿಮ್ಗೆ ಇಷ್ಟೊಂದು ಬರಕ್ ಕಾರಣ ಏನ್ ಸರ್? ಪ್ರೀತಿ, ಅಭಿಮಾನ, ವಿಶ್ವಾಸ ಸರ್. ಯಾವುದೇ ಅಧಿಕಾರ ಜೊತೆಗೆ ನಂಬಿಕೆ. ಯಾವುದೇ ಅಧಿಕಾರ ಇಲ್ಲಾಂದ್ರೆ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅದರಲ್ಲಿ ಮುಂದಿನದೆಲ್ಲ ಕೂಡ ಇದು ನಿರಂತರವಾಗಿರುತ್ತೆ ಸರ್. ಅದು ಖಂಡಿತವಾಗ್ಲೂ ನನ್ನ ಉಸಿರಿರೋವರೆಗೂ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಅಧಿಕಾರ ಸಿಗಲಿ ಬಿಡ್ಲಿ, ಕುಮಾರಣ್ಣವರ ಆಶೀರ್ವಾದದಲ್ಲಿ, ಅಪ್ಪಾಜಿಯವರ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಶಕ್ತಿ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ, ನಮ್ಮ ಎಲ್ಲರ ಶಕ್ತಿ, ನಮ್ಮ ಯುವ ಶಕ್ತಿಯಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ, ನಮ್ಮ ಕೊಟ್ಟಿಗೆರೆ ಮಂಜಣ್ಣನವರ ಆಶೀರ್ವಾದದೊಂದಿಗೆ, ನಮ್ಮ ಯುವ ನಾಯಕರಾದಂತಹ ಅನಂತಗೌಡರವರ ಆಶೀರ್ವಾದದೊಂದಿಗೆ, ಜೊತೆಗೆ ನನ್ನ ಎಲ್ಲ ಸ್ನೇಹಿತರು, ವಾರ್ಡ್ನ ಸ್ನೇಹಿತರು, ಎಲ್ಲರೂ ಪ್ರಮುಖರು, ಇಂದ್ರಾಣಿ ಕುಮಾರ್ ಅವರು, ನನ್ನ ಭಾಗದ ಈ ವಾರ್ಡ್ನ ಶಕ್ತಿ, ವೆಂಕಟೇಶ್ವರ ಆಗ್ಲಿ, ನನ್ನ ಇಡೀ ತಂಡ, ಈ ಶಕ್ತಿಯಿಂದ ನಾನು ಇವತ್ತಿನ ದಿವಸ ಸಣ್ಣ ಸಹಾಯ 101% ಕುಮಾರಪ್ಪರು ಆರಂಭ ಆಗುತ್ತಲ್ಲ, ಆಲ್ರೆಡಿ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋದು ಶತಸಿದ್ಧ, ನಮ್ಮೆಲ್ಲರ ಆಸೆ ಕೂಡ. ಸರ್, ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಬಂದು ಧನ್ಯವಾದ ವಿಶ್ ಮಾಡಿದ್ದಾರೆ ನಿಮಗೆ. ಸರ್, ಪಕ್ಷ ಭೇದ ಮರೆತು ಸತ್ಯ ತಾವು ಹೇಳಿದ್ದು, ಇಲ್ಲಿ ಯಾವುದೇ ಪಕ್ಷ ತಾವೇ ನೋಡ್ತಾ ಇದ್ದೀರಾ, ಎಲ್ಲಾ ಪಕ್ಷದವ್ರು ಇದ್ದಾರೆ. ಎಲ್ಲದಕ್ಕಿಂತ ನಾನು ರಾಜಕೀಯ ಮಾತಾಡಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾವೆಲ್ಲ ಒಂದು ಊರಲ್ಲಿ ಒಗ್ಗಟ್ಟಾಗಿ ಅಣ್ಣ ತಮ್ಮ ತರ ಬದುಕು ಬಾಳ್ತಾ ಇದ್ದೀವಿ. ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ರೆ ವಾರ್ಡು, ಊರು ಎಲ್ಲ ಸುಭಿಕ್ಷವಾಗಿರ್ತಾರೆ. ಆ ದೇವರಲ್ಲಿ ಕೇಳ್ಕೊತೀನಿ, ಇಡೀ ಊರಿಗೆ ಆ ಭಗವಂತನ ಆಶೀರ್ವಾದ ಸರ್. ಇವತ್ತು ಹುಟ್ಟಿದಬ್ಬ ಬಂದು ಎಲ್ಲ ಆಚರಿಸವ್ರೆ, ಅವ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ಅವ್ರ ಬಗ್ಗೆ ಅವ್ರ ಆಶೀರ್ವಾದ ನಿರಂತರ ಹಿಂಗೆ ಇರಲಿ ಅಂತ ಹೇಳಿ ಆಸೆ ಪಡ್ತೀನಿ.